ನಮಸ್ಕಾರ ವೀಕ್ಷಕರೇ, ಧ್ರುವ ವಾಸ್ತು ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ನಮ್ಮ ಮನೆ ದೇವರ ಕೃಪಾ ಆಶೀರ್ವಾದದಿಂದ ಹಾಗೂ ನಮ್ಮ ತಂದೆ ತಾಯರ ಆಶೀರ್ವಾದದಿಂದ ಮತ್ತು ನಮ್ಮ ವಾಸ್ತು ಗುರುಗಳಾದಂಥ ಶ್ರೀ ಪ್ರೇಮ್ ಕುಮಾರ್ ಗುರುಗಳ ಆಶೀರ್ವಾದವನ್ನು ಪಡೆಯುತ್ತಾ ಇವತ್ತಿನ ಈ ಸಂಚಿಕೆಯನ್ನ ಪ್ರಾರಂಭಿಸೋಣ. ಇವತ್ತಿನ ಸಂಚಿಕೆ ಪ್ರಾರಂಭಿಸಬೇಕಾದರೆ ನಾವು ಎಲ್ಲ ವಾಸ್ತು ಪ್ರಕಾರ ಮನೆಯನ್ನ ಕಟ್ಟುತ್ತೀವಿ, ಅಲ್ಲಿ ಗೃಹ ಪ್ರವೇಶ ಕೂಡ ಮಾಡ್ತೀವಿ. ಅಲ್ಲಿ ವಾಸವಿದ್ದವಾದ ನಂತರ ಕೆಲವು ದಿನಗಳವರೆಗೆ ಆ ಮನೆಯಲ್ಲಿ ನಾವು ಏನೇ ಮಾಡಿದ್ರು ಕೂಡ ಒಳ್ಳೆ ಅಭಿವೃದ್ಧಿಗಳಾಗ್ತವೆ, ಇಂಪ್ರೂವ್ಮೆಂಟ್ ಆಗತ್ತೆ. ನಂತರ ಕೆಲಸ ಕಾರ್ಯಗಳು ಕೂಡ ಒಳ್ಳೆ ರೀತಿಯಿಂದ ಸಾಗ್ತವೆ. ಹಣಕಾಸಿನ ಇದರಿಂದ ಕೂಡ ಬಲವರ್ಧನೆ ಆಗತ್ತೆ. ಆದ್ರೆ ಸುಮಾರು ವರ್ಷಗಳ ಕಳೆದ ಆದ ನಂತರ ಅದೇ ಮನೆಯಲ್ಲಿ ನಮಗೆ ಕೆಲವು ತೊಂದರೆಗಳನ್ನ ಸ್ಟಾರ್ಟ್ ಆಗುತ್ತೆ. ಆ ತೊಂದರೆಗಳು ಯಾಕೆ ಆಗ್ತವೆ, ಯಾವ ಉದ್ದೇಶದಿಂದ ಎಲ್ಲ ವಾಸ್ತು ಪ್ರಕಾರ ನಾವು ಮನೆಗಳನ್ನ ಕಟ್ಟಿಬಿಟ್ಟು ಇಷ್ಟು ದಿನ ಚೆನ್ನಾಗಿದ್ವಿ, ಈಗ ಸ್ವಲ್ಪ ದಿನಗಳ ಹಿಂದಿಂದ ನಮಗೆ ಸಮಸ್ಯೆಗಳು ಪ್ರಾರಂಭವಾಗಿದೆ, ಯಾಕೆ ಹಿಂಗ ಆಗ್ತಾ ಇದೆ ಅನ್ನೋದು ವಿಚಾರದಲ್ಲೇ ಜನ ಇರ್ತಾರೆ. ಆದ್ರೆ ಈ ವಿಚಾರ ಪ್ರಕಾರ ನಮಗೆ ಸಮಸ್ಯೆಗಳು ಯಾಕೆ ಆಗ್ತವೆ ಅನ್ನೋದನ್ನ ಇವತ್ತಿನ ಈ ಸಂಚಿಕೆಯಲ್ಲಿ ನಾವು ತಿಳಿದುಕೊಳ್ಳೋಣ. ಒಂದು ಮನೆ ಕಟ್ಟಬೇಕಾದರೆ ನಾವು ವಾಸ್ತು ಪ್ರಕಾರ ಮುಂಚೆ ಎಲ್ಲ ರೀತಿ ತಿಳಿದುಕೊಳ್ಳಬೇಕು. ಆ ಮನೆ ರೋಡ್ ಯಾವ ಕಡೆಗಿದೆ ಮತ್ತು ಆ ಮನೆ ಡಿಗ್ರಿ ಎಷ್ಟಿದೆ, ನಮ್ಮ ಮನೆ ಆಯುಷ್ಯ ಮತ್ತು ನಮ್ಮ ಮನೆ ಭವಿಷ್ಯ ಅಥವಾ ಪಂಚಭೂತಗಳು ನಮಗೆ ಸರಿಯಾಗಿ ಕೆಲಸಗಳು ಮಾಡಬೇಕಾದರೆ ಅದರದೇ ಆದಂಥ ಕೆಲವು ಮಹತ್ವಗಳಿದೆ. ಆ ಪಂಚಭೂತಗಳು ನಮಗೆ ಸರಿಯಾಗಿ ಕೆಲಸಗಳು ಮಾಡದೇ ಇದ್ದಾಗ ಆ ಮನೆಯಲ್ಲಿ ತೊಂದರೆಗಳು ಉದ್ಭವ ಆಗ್ತವೆ. ಅದು ಯಾವ ರೀತಿ ತೊಂದರೆಗಳು ಸ್ಟಾರ್ಟ್ ಆಗ್ತವೆ, ಯಾವುದಕ್ಕೋಸ್ಕರ ತೊಂದರೆಗಳು ಸ್ಟಾರ್ಟ್ ಆಗ್ತವೆ ಅನ್ನೋದನ್ನ ಈಗ ನೋಡೋಣ. ನಾವು ಮನೆಯನ್ನು ವಾಸ್ತು ಪ್ರಕಾರ ಕಟ್ಟಿದ್ರು ಕೂಡ ಶುಕ್ಲ ಜಾಗ ಬಿಟ್ಟು ಪೂರ್ವಕ್ಕೆ ಜಾಗ ಬಿಟ್ಟು ದಕ್ಷಿಣಕ್ಕೆ, ಪಶ್ಚಿಮ ಮತ್ತು ಉತ್ತರ ದಿಕ್ಕಿಗೆ 4 ಕಡೆಗೂ ಜಾಗ ಬಿಟ್ಟು ನಾವು ಚೆನ್ನಾಗಿ ಮನೆ ಕಟ್ಟಿದಾಗ ಆ ಮನೆಯಲ್ಲಿ ತುಂಬಾ ಜನ ಚೆನ್ನಾಗಿರುತ್ತೇವೆ. ಕೆಲವು ವರ್ಷಗಳ ಕಳೆದ ಆದ ಮೇಲೆ ಕೆಲವು ತೊಂದರೆಗಳು ಪ್ರಾರಂಭವಾಗ್ತವೆ. ಯಾಕೆ ತೊಂದರೆಗಳು ಪ್ರಾರಂಭ ಆಗ್ತವೆ ಅನ್ನೋದನ್ನ ಈಗ ತಿಳಿದುಕೊಳ್ಳೋಣ. ಇಲ್ಲಿ ನಾವು ಏನೇ ಸಲಹೆ ಸೂಚನೆಗಳು ಕೊಟ್ಟರು ಕೂಡ ನಾವು ಡಿಗ್ರಿ ಮೇಲೆ ಡಿಪೆಂಡ್ ಆಗಿರುವಂತಹದ್ದು, ಕಂಪಾಸಿನ ಮೇಲೆ ಡಿಪೆಂಡ್ ಆಗಿ ಇದು ಸಲಹೆ ಸೂಚನೆಗಳನ್ನು ಕೊಡ್ತಾ ಇರುವಂತದ್ದು. ಉತ್ತರ ದಿಕ್ಕಿಗೆ 0 ಡಿಗ್ರಿ ಇದ್ದಾಗ ಪೂರ್ವ ದಿಕ್ಕಿಗೆ 90 ಡಿಗ್ರಿ, ಅದೇ ದಕ್ಷಿಣ ದಿಕ್ಕಿಗೆ 180 ಡಿಗ್ರಿ ಮತ್ತು ಪಶ್ಚಿಮ ದಿಕ್ಕಿಗೆ 270 ಡಿಗ್ರಿ. ಈ ರೀತಿ ಡಿಗ್ರಿಗಳು ಇದ್ದಾಗ ಇದಕ್ಕೆ ನಾವು ಆಯುಷ್ಯವನ್ನ ಯಾವ ರೀತಿ ಎಷ್ಟು ದಿನ ಅಲ್ಲಿ ಆ ಪವರ್ ಇರುತ್ತೆ ಅನ್ನೋದನ್ನ ಹೇಗೆ ತಿಳಿದುಕೊಳ್ಳುವುದಂದ್ರೆ, ಇಲ್ಲಿ ಪಂಚಭೂತಗಳು ನಾವು ಈ ನಿಸರ್ಗದಲ್ಲಿ ಅಥವಾ ಈ ಭೂಮಿ ಮೇಲೆ ಪ್ರತಿಯೊಂದು ಅನುಭವಿಸ್ತಾ ಇರೋದು ಪಂಚಭೂತಗಳ ಮೇಲೆ. ಪಂಚಭೂತಗಳು ಯಾವುವು ಅಂದ್ರೆ ಜಲತತ್ವ, ಅಗ್ನಿ ತತ್ವ, ಪೃಥ್ವಿ ತತ್ವ, ವಾಯು ತತ್ವ ಮತ್ತು ಆಕಾಶ ತತ್ವ. ಈ ಪಂಚಭೂತಗಳು ಸರಿಯಾಗಿ ನಮಗೆ ಸಪೋರ್ಟ್ ಮಾಡಿದಾಗ ಅಲ್ಲಿ ನಮಗೆ ಅನುಕೂಲತೆಗಳು ಹೆಚ್ಚಿಗೆ ಇರುತ್ತವೆ. ಎಲ್ಲಿ ಪಂಚಭೂತಗಳನ್ನ ನಾವು ವ್ಯತ್ಯಾಸ ಮಾಡಿಕೊಳ್ಳುತ್ತೇವೆ ಅಲ್ಲಿ ತೊಂದರೆಗಳು ಉಂಟಾಗುತ್ತವೆ. ಈಗ ಈ ರೀತಿ ನಾವು ಡಿಗ್ರಿ ಕರೆಕ್ಟ್ ಇದ್ದಾಗ ನೋಡಿದಾಗ ಈ ಜಾಗದಲ್ಲಿ ನಮಗೆ ಯಾವ ರೀತಿ ಆಯುಷ್ಯವನ್ನ ಅಥವಾ ಈ ಮನೆಗೆ ನಮಗೆ ಎಷ್ಟು ವರ್ಷ ಸಪೋರ್ಟ್ ಸಿಗುತ್ತೆ ಅನ್ನೋದನ್ನ ಈಗ ಸ್ವಲ್ಪ ತಿಳಿದುಕೊಳ್ಳೋಣ. ಇಲ್ಲಿ ಉತ್ತರ ದಿಕ್ಕಿಗೆ 0 ಡಿಗ್ರಿ ಇದ್ದಾಗ, ಪೂರ್ವಕ್ಕೆ 90 ಡಿಗ್ರಿ ಇದ್ದಾಗ ಇದು ಎಕ್ಸಲೆಂಟ್ ಡಿಗ್ರಿ ಅಂತ ಹೇಳ್ತೇವೆ ನಾವು. ಅಂದ್ರೆ ಇಲ್ಲಿ ಉತ್ತರ ದಿಕ್ಕಿಗೆ 0 ಡಿಗ್ರಿ ಇದ್ದಾಗ ಇದು ಎಕ್ಸಲೆಂಟ್ ಅಂದ್ರೆ ತುಂಬಾ ಒಳ್ಳೆಯದು, ಎಕ್ಸಲೆಂಟ್ ಸ್ಥಾನ ಅಂತ ಹೇಳ್ತೀವಿ. ಈ ಸ್ಥಾನಕ್ಕೆ ನಮಗೆ ಎಷ್ಟು ವರ್ಷ ಆಯುಷ್ಯಿರುತ್ತೆ? ಟೋಟಲ್ 13 ವರ್ಷ ಆಯುಷ್ಯಿರುತ್ತೆ ಇದಕ್ಕೆ. ಸಪೋಸ್ ಇದು ಡಿಗ್ರಿ ಬದಲಾವಣೆಗಳಾದಾಗ, ಈಗ ಎಷ್ಟೋ ಜನ ಮನೆ ಕಟ್ತಾರೆ, ಯಾವುದು ಡಿಗ್ರಿಗಳನ್ನ ಚೆಕ್ ಮಾಡಲ್ಲ. ಇದು 0 ಡಿಗ್ರಿ ಇದ್ದಲ್ಲಿ 10 ಡಿಗ್ರಿ ಬಂದಾಗ ಅದು
ಕೆಲವು ವರ್ಷಗಳ ನಮಗೆ ಸಪೋರ್ಟ್ ಮಾಡುತ್ತೆ. ಅದಾದ ನಂತರ ಕೆಲವು ತೊಂದರೆಗಳಾಗ್ತವೆ. ಆನಂತರ ಡಿಗ್ರಿ 10ರಿಂದ 20 ಡಿಗ್ರಿ ಇದ್ದಾಗ ಅದರ ಆಯುಷ್ಯನೇ ಬದಲಾವಣೆ ಆಗುತ್ತೆ. ಮತ್ತು 20ರಿಂದ 30 ಡಿಗ್ರಿ ಇದ್ದಾಗ ಅದರ ಆಯುಷ್ಯನೇ ನಮಗೆ ಬೇರೆ ರೀತಿ ಇರುತ್ತೆ. ಮತ್ತು 30ರಿಂದ 45 ಡಿಗ್ರಿ ಇದ್ದಾಗ ಆ ಮನೆಯಲ್ಲಿ ಎಂಥ ಹೊಸ ಮನೆ ಕಟ್ಟಿದ್ರು ಕೂಡ ನಮಗೆ ವಾಸ್ತು ಪ್ರಕಾರ ಅಥವಾ ಪಂಚಭೂತಗಳಿಂದ ಸಪೋರ್ಟ್ ಸಿಗಬೇಕಾದದ್ದು ವರ್ಷನೂ ಅಷ್ಟಕ್ಕಷ್ಟೇ ಇರುತ್ತೆ. ಹೀಗಾಗಿ ಯಾವ್ಯಾವ ಡಿಗ್ರಿಗೆ ಎಷ್ಟು ವರ್ಷ ನಮಗೆ ಆಯುಷ್ಯ ಸಿಗತ್ತೆ ಅನ್ನೋದನ್ನ ಇಲ್ಲಿ ತಿಳಿದುಕೊಳ್ಳೋಣ. ಈ ವಿಷಯವನ್ನ ನಮ್ಮ ವಾಸ್ತುಗುರುಗಳಾದಂತಹ ಶ್ರೀ ಪ್ರೇಮ್ ಕುಮಾರ್ ಗುರುಗಳು ತುಂಬಾ ವರ್ಷಗಳಿಂದ ಈ ಒಂದು ವಿಷಯದ ಬಗ್ಗೆ ತುಂಬಾ ಸಂಶೋಧನೆಗಳ ಮಾಡಿ ಈ ಡಿಗ್ರಿ ಬದಲಾವಣೆಗಳಿದ್ದಾಗ ಯಾರ್ಯಾರ ಮನೆಯಲ್ಲಿ ಯಾವ ರೀತಿ ಪ್ರಾಬ್ಲಮ್ ಇರುತ್ತೆ, ಎಷ್ಟೆಷ್ಟು ವರ್ಷ ಪ್ರಾಬ್ಲಮ್ ಇರುತ್ತೆ, ಅವರ ಅನುಕೂಲತೆಗಳು ಎಷ್ಟಿರುತ್ತೆ, ಆನಂತರ ತೊಂದರೆಗಳು ಯಾವಾಗಿಂದ ಅವರಿಗೆ ಪ್ರಾರಂಭವಾಗಿದೆ ಅನ್ನೋದನ್ನ ಸುಮಾರು ವರ್ಷಗಳಿಂದ ಬೇರೆ ಬೇರೆ ಮನೆಗಳ ಮೇಲೆ ಅದನ್ನ ನಿಗಾ ಇಟ್ಟು ಅದನ್ನ ಸಂಶೋಧನೆ ಮಾಡಿ ಈ ರೀತಿ ನಮ್ಮಲ್ಲಿ ಆಯುಷ್ಯ ಸಿಗತ್ತೆ. ಮನೆಗೆ ಆಯುಷ್ಯ ಅಂತಂದ್ರೆ ಪಂಚಭೂತಗಳು ನಮಗೆ ಸಪೋರ್ಟ್ ಮಾಡೋದು ಎಷ್ಟು ವರ್ಷ ಸಪೋರ್ಟ್ ಮಾಡುತ್ತೆ ಅನ್ನೋದು ಆಯುಷ್ಯ. ಈ ಬಿಲ್ಡಿಂಗಿಗೆ ಎಷ್ಟು ವರ್ಷ ನಿಲ್ಲತ್ತೆ ಅನ್ನೋದು ಆಯುಷ್ಯಕ್ಕಿಂತಲೂ ಆ ಮನೆಯಲ್ಲಿ ನಾವು ಬಹಳ ಬದುಕಬೇಕಾದರೆ ಆ ಮನೆಯಲ್ಲಿ ನಮಗೆ ಎಷ್ಟು ವರ್ಷ ಒಳ್ಳೆಯದು ಅಥವಾ ಸಪೋರ್ಟ್ ಮಾಡುತ್ತೆ, ಆ ಆಯುಷ್ಯ ಮುಗಿದಾದ ನಂತರ ಅಲ್ಲಿ ಸಮಸ್ಯೆಗಳು ಪ್ರಾರಂಭವಾಗ್ತವೆ. ಯಾಕೆ ಪ್ರಾರಂಭವಾಗ್ತವೆ ಅನ್ನೋದಕ್ಕೆ ಎಷ್ಟು ವರ್ಷ ಇರುತ್ತೆ ಅದು ಸಮಸ್ಯೆಗಳು, ಅದಕ್ಕೆ ಯಾವ ರೀತಿ ಪರಿಹಾರ ಮಾಡ್ಬೇಕು ಅನ್ನೋದು ನಾನು ಮುಂದೆ ನಿಮಗೆ ಹೇಳಿಕೊಳ್ಳುತ್ತೇನೆ. ಆದರೆ ನಮ್ಮ ವಾಸ್ತು ಗುರುಗಳಾದಂಥ ಪ್ರೇಮ್ ಕುಮಾರ್ ಗುರುಗಳು ಇಷ್ಟೆಲ್ಲ ಸಂಶೋಧನೆ ಮಾಡಿ ಇದು ಎಲ್ಲರಿಗೂ ಒಂದು ಅನುಭವವಾಗಲಿ, ಅವರಲ್ಲಿ ಇರುವ ಸಮಸ್ಯೆಗಳಿಗೆ ಕಡಿವಾಣ ಹಾಕಿಬಿಟ್ಟು ಬದಲಾವಣೆ ಮಾಡಿಕೊಂಡು ಒಂದು ಉದ್ದೇಶದಿಂದ ಇದನ್ನ ಪಬ್ಲಿಕ್ಕಿಗಾಗಿ ಅಥವಾ ಜನರಿಗಾಗಿ ತಿಳುವಳಿಕೆ ಕೊಟ್ಟಿದ್ದಾರೆ. ಆದ್ರಿಂದ ಇದು ಜನರಿಗೆ ತಲುಪಲಿ ಅನ್ನೋ ಒಂದು ಉದ್ದೇಶದಿಂದ ನಾನು ಈ ವಿಡಿಯೋವನ್ನು ನಿಮಗಾಗಿ ಮಾಡುತ್ತಿದ್ದೇನೆ. ವೀಕ್ಷಕರೇ, ಇಲ್ಲಿ 0 ಡಿಗ್ರಿ ಕಂಪಾಸ್ 0 ಡಿಗ್ರಿ ಉತ್ತರ ದಿಕ್ಕಿಗಿದ್ದಾಗ ಅಲ್ಲಿ ಎಕ್ಸಲೆಂಟ್ ಆಗಿ ಡಿಗ್ರಿ ಅಂತ ಹೇಳ್ತೇವೆ. ಇಲ್ಲಿ ನಮಗೆ ಅದಕ್ಕೆ 13 ವರ್ಷ ಆಯುಷ್ಯ ಸಿಗತ್ತೆ. ಪಂಚಭೂತಗಳು ಸಪೋರ್ಟ್ ಮಾಡ್ಬೇಕಾದ್ರೆ 13 ವರ್ಷ ಸಿಗತ್ತೆ. 1 ಡಿಗ್ರಿಯಿಂದ 10 ಡಿಗ್ರಿವರೆಗೂ ಏನಾದ್ರೂ ಟಿಲ್ಟ್ ಆಗಿತ್ತಂದ್ರೆ ಈ ಮನಿ ಆಯುಷ್ಯ ಅಥವಾ ನಮಗೆ ಒಳ್ಳೆ ಸಪೋರ್ಟ್ ಸಿಗಬೇಕಾದದ್ದು 9ರಿಂದ 12 ವರ್ಷದವರೆಗೂ ಸಿಗತ್ತೆ. ಅದೇ ರೀತಿ 11ರಿಂದ 20 ಡಿಗ್ರಿವರೆಗೂ ಏನಾದ್ರೂ ಪ್ಲಸ್ ಆರ್ ಮೈನಸ್ ಇದು ಟಿಲ್ಟ್ ಆಗಿತ್ತಂದ್ರೆ ಆ ಮನೆಗೆ ನಮಗೆ ಸಪೋರ್ಟ್ ಸಿಗುವಂಥದ್ದು ಅಥವಾ ನಮ್ಮಲ್ಲಿ ಒಳ್ಳೇದಾಗುವಂಥದ್ದು 6ರಿಂದ 9 ವರ್ಷದವರೆಗೂ ನಮಗಲ್ಲಿ ಅನುಕೂಲಕರ ಇರುತ್ತೆ. ಅದೇ ನಮಗೆ ಕಂಪಾಸ್ನಿಂದ ನೋಡಿದಾಗ 21 ಡಿಗ್ರಿಯಿಂದ 30 ಡಿಗ್ರಿವರೆಗೂ ಏನಾದರೂ ಪ್ಲಸ್ ಆರ್ ಮೈನಸ್ ಇದು ಟಿಲ್ಟ್ ಏನಾದ್ರು ಇದ್ದಿತ್ತಂದ್ರೆ ಈ ಮನೆಯಲ್ಲಿ ನಮಗೆ ಒಳ್ಳೇದಾಗ್ಲಿಕ್ಕೆ ಅಥವಾ ಅನುಕೂಲಕರ ಆಗ್ಲಿಕ್ಕೆ 6ರಿಂದ 3 ವರ್ಷದವರೆಗೂ ನಮಗೆ ಸಪೋರ್ಟಿಂಗ್ ಸಿಗತ್ತೆ. ಮತ್ತು ಡೈರೆಕ್ಷನ್ಸ್ ಏನಂತ ಹೇಳ್ತೇವಲ್ಲ, ಆ ಡೈರೆಕ್ಷನ್ಸ್ ಏನಾದರೂ ಟಿಲ್ಟ್ ಆಗಿತ್ತು ಅಂದ್ರೆ ಆ ಸ್ಥಾನದಲ್ಲಿ 30ರಿಂದ 45 ಡಿಗ್ರಿ ಬಂದಾಗ 1ರಿಂದ 3 ವರ್ಷ ಇಲ್ಲಿ ನಮಗೆ ಯಾವುದೇ ರೀತಿ ತೊಂದರೆಗಳು ಇರಲ್ಲ, ಅನುಕೂಲತೆಗಳು ಇರ್ತವೆ. ಸಪೋಸ್ ಈಗ ಇಷ್ಟೆಲ್ಲ ಆದ ನಂತರ ನಾವು ಇಷ್ಟೆಲ್ಲ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿಬಿಟ್ಟು ಮನೆಗಳು ಕಟ್ತೀವಿ. ಈ ರೀತಿ ಆಯ್ತಂದ್ರೆ ಇಷ್ಟೆಲ್ಲ ನಾವು ಕಟ್ಟಿ ಪ್ರಯೋಜನವೇನು ಅಂತ ಜನರಲ್ಲಿ ಪ್ರಶ್ನೆಗಳು ಮೂಡ್ತವೆ. ಈ ಪ್ರಶ್ನೆಗಳಿಗೆ ಏನು ದಾರಿ ಅಂತಂದ್ರೆ ನಾವು ಈ ಡಿಗ್ರಿ ಟಿಲ್ಟ್ಗಳನ್ನ ನೋಡಿಕೊಂಡು ಇಷ್ಟು ವರ್ಷಗಳ ಆದ ಮೇಲೆ ನಮಗೆ ಸಮಸ್ಯೆಗಳು ಪ್ರಾರಂಭವಾಗೋಕ್ಕಿಂತ ಮುಂಚಿತವಾಗಿ ಪ್ರತಿ ವರ್ಷವೆಲ್ಲನೂ ಅಲ್ಲಿ ನವಗ್ರಹ ಶಾಂತಿಗಳನ್ನ ನಾವು ಮನೆಯಲ್ಲಿ ಮಾಡ್ತಾ ಬಂದಾಗ ಆನಂತರ ಪಂಚಭೂತಗಳಿಗೆ ಸಪೋರ್ಟ್ ಸಿಗ್ಲಿಕ್ಕೆ ಸ್ಟಾರ್ಟ್ ಆಗತ್ತೆ. ಆ ಸಂದರ್ಭದಲ್ಲಿ ನಮಗೆ ಅನುಕೂಲತೆಗಳು ಆಗ್ತವೆ. ಇದು ಪ್ರತಿ ವರ್ಷನೂ ನಾವು ಯಾವ ಸಂದರ್ಭದಲ್ಲಿ ಪೂಜೆ ಮಾಡಿರ್ತೇವಲ್ಲ ಮರಳಿ ಅದೇ ವರ್ಷಕ್ಕೆ ನಾವು ಅದೇ ಟೈಮಿಗೆ ಅಲ್ಲಿ ನವಗ್ರಹ ಪೂಜೆಗಳನ್ನ ಮಾಡ್ತಾ ಹೋದಾಗ ಇಲ್ಲಿ ನಮಗೆ ಸಮಸ್ಯೆಗಳು ಕಂಟ್ರೋಲ್ ಬರ್ತಾ ಹೋಗ್ತವೆ. ಅಲ್ಲಿ ಆಗುವಂತ ತೊಂದರೆಗಳಿಗೆ ಕಡಿವಾಣಗಳು ಸಿಗುತ್ತವೆ. ಈ ರೀತಿಯಾಗಿ ನಾವು ಡಿಗ್ರಿ ಟಿಲ್ತಿದ್ದಾಗ ಮನೆಗೆ ಯಾವ ರೀತಿ ನಮಗೆ ಆಯುಷ್ಯ ಇರುತ್ತೆ, ಅದರಿಂದ
ಎಷ್ಟು ವರ್ಷ ನಮಗೆ ಸಪೋರ್ಟ್ ಇರುತ್ತೆ ಅನ್ನೋದನ್ನ ನಿಮಗೆ ಇಲ್ಲಿ ವಿವರವಾಗಿ ತಿಳಿಸಿದ್ದೇನೆ. ನಮ್ಮ ಗುರುಗಳಾದಂಥ ಶ್ರೀ ಪ್ರೇಮ್ ಕುಮಾರ್ ಗುರುಗಳಿಗೆ ಇಷ್ಟೆಲ್ಲ ಸಂಶೋಧನೆ ಮಾಡಿ ಜನರಿಗೆ ತಲುಪಲಿ ಅನ್ನೋ ಒಂದು ಉದ್ದೇಶದಿಂದ ಈ ವಿದ್ಯೆಯನ್ನು ನಮಗೂ ಕೂಡ ದಾರಿ ಎಳೆದಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ಹೇಳುತ್ತಾ, ಮತ್ತು ಈ ಜನರಲ್ಲಿ ಅಥವಾ ಯಾರ ಮನೆಯಲ್ಲಿ ಯಾವ ರೀತಿ ಟಿಲ್ಟ್ ಆಗಿದೆ, ಏನು ತೊಂದರೆಗಳಾಗ್ತಾ ಇದ್ದೇವೆ, ಮತ್ತು ವಾಸ್ತು ಪ್ರಕಾರ ನಿಮ್ಮ ಮನೆ ಸರಿ ಇದ್ದಾಗ ತೊಂದರೆಗಳಾಗ್ತಾ ಇತ್ತಂದ್ರೆ ಈ ರೀತಿ ಪರಿಹಾರವನ್ನು ಮಾಡಿಕೊಂಡು ತಮ್ಮಲ್ಲಿರುವ ಸಮಸ್ಯೆಗಳನ್ನು ಬಗೆಹರಿಸಿಕೊಂಡು ಒಳ್ಳೆಯ ಸುಖ ಜೀವನವನ್ನು ಸಾಗಿಸಲಿ ಅಂತ ಆಶಿಸುತ್ತಾ, ಇವತ್ತಿನ ಈ ಸಂಚಿಕೆಯು ನಿಮಗೆ ಇಷ್ಟವಾದಲ್ಲಿ ಇದನ್ನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬರ್ ಆಗಿ, ಮತ್ತು ಇದನ್ನ 4 ಜನರಿಗೆ ಹಂಚಿಕೊಳ್ಳಿ. ಎಲ್ಲ ವಿಚಾರ ಎಲ್ಲರಿಗೂ ಗೊತ್ತಿರಲ್ಲ, ಗೊತ್ತಿಲ್ಲದೆ ವಿಚಾರಗಳು ತುಂಬಾ ಇರುತ್ತವೆ. ಅದನ್ನು ತಿಳಿದುಕೊಂಡು ಅಲ್ಲಿ ತಿದ್ದುಪಡಿ ಮಾಡಿಕೊಂಡು ತಮ್ಮಲ್ಲಿರುವ ಕಷ್ಟಗಳಿಂದ ದೂರವಾಗಿ ಒಳ್ಳೆಯ ಸುಖ ಜೀವನವನ್ನು ಸಾಗಿಸಲಿ ಅಂತ ಹೇಳುತ್ತಾ ಇವತ್ತಿನ ಈ ಸಂಚಿಕೆಯನ್ನ ಮುಗಿಸುತ್ತೇನೆ. ಧನ್ಯವಾದಗಳು. ನಮಸ್ಕಾರ.